ಒಂದು ಮನೆಯಲ್ಲಿ ಡೈನೋಸರ್ ನ ಹೆಜ್ಜೆ ಗುರುತು ಸಿಕ್ಕಿದೆ. ಆದ್ರೆ ಡೈನೋಸರ್ ಬದುಕಿದ್ದು 165 ಮಿಲಿಯನ್ ವರ್ಷಗಳ ಹಿಂದೆ. ಇವಾಗ ಹೇಗೆ ಡೈನೋಸರ್ ನ ಹೆಜ್ಜೆ ಗುರುತು ಸಿಗೋದಕ್ಕೆ ಸಾಧ್ಯ? ಇದೇ ತರ ವಿಡಿಯೋಸ್ ನೋಡಕ್ಕೆ ನನ್ನ ಫಾಲೋ ಮಾಡ್ಕೊಳ್ಳಿ. ತುಂಬಾ ವರ್ಷಗಳಿಂದ ಚೈನಾದ ಸಿನ್ಚುವಾನ್ ಅನ್ನೋ ಒಂದು ಪ್ಲೇಸ್ ಅಲ್ಲಿ ಕಲ್ಗಳನ್ನ ಫ್ಲೋರ್ ಟೈಲ್ಸ್ ಆಗಿ ಯೂಸ್ ಮಾಡ್ತಾ ಇರ್ತಾರೆ. ಆದ್ರೆ ಆ ಕಲ್ ಕೆಳಗಡೆ ಏನಿದೆ ಅಂತ ಯಾರಿಗೂ ಗೊತ್ತಿರಲ್ಲ. ಡೈನೋಸರ್ ನ ಫುಟ್ ಪ್ರಿಂಟ್ಸ್, 3 ಫುಟ್ ಪ್ರಿಂಟ್ಸ್ ನೋಡೋಕೆ ಯಾವ್ದೋ ಒಂದು ಬರ್ಡ್ ನ ಫುಟ್ ಪ್ರಿಂಟ್ ತರ ಇದೆ. ಆದ್ರೆ ಅದು ಥೆರಾಪಾಡ್ಸ್ ನ ಫುಟ್ ಪ್ರಿಂಟ್. ಇನ್ನ ಒಂದ್ ಸ್ವಲ್ಪ ಡೀಪ್ ಆಗಿ ಎಕ್ಸಾಮೈನ್ ಮಾಡಿದಾಗ ಬರೀ 8 ಸ್ಲ್ಯಾಬ್ಸ್ ಅಲ್ಲಿ 413 ಫುಟ್ ಪ್ರಿಂಟ್ ಸಿಗುತ್ತೆ. ಎಲ್ಲ 190 ಮಿಲಿಯನ್ ವರ್ಷಗಳ ಹಿಂದೆ ಡೈನೋಸರ್ಸ್ ಓಡಾಡ್ಬೇಕಾದ್ರೆ ಆಗಿರೋದು. ಆ ಫುಟ್ ಪ್ರಿಂಟ್ಸ್ ನ ಇಟ್ಕೊಂಡು ಅದು 6 ರಿಂದ 13 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಓಡ್ತಾ ಇರಬಹುದು ಅಂತ ಕೂಡ ಕಂಡುಹಿಡಿದಿದ್ದಾರೆ. ಜಸ್ಟ್ ಯೋಚನೆ ಮಾಡಿ, ಪ್ರತಿದಿನ ಆ ಫ್ಯಾಮಿಲಿ ಡೈನೋಸರ್ ನ ಹಿಸ್ಟ್ರಿ ಮೇಲೆ ಓಡಾಡ್ತಾ ಇರ್ತಾರೆ. ಎಷ್ಟು ದೊಡ್ಡ ಕಥೆಗಳು ನಾವು ನಿಂತಿರೋ ಜಾಗದಲ್ಲಿ ಆಗಿರ್ಬೋದು. ಈ ಜಾಗದಲ್ಲಿ ಅದೆಷ್ಟು ಡೈನೋಸರ್ಸ್ ಓಡಾಡಿತ್ತು. ನಿಮ್ಗೆ ಏನಾದ್ರೂ ಈ ತರ ಫುಟ್ ಪ್ರಿಂಟ್ ಸಿಕ್ಕಿದ್ರೆ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಕೊಡಿ. ಮೇ ಬಿ ಅದು ಡೈನೋಸರ್ ಆಗಿರ್ಬೋದು. ಈಗ ಆ ಸ್ಲ್ಯಾಬ್ಸ್ ನ ಮ್ಯೂಸಿಯಂ ಅಲ್ಲಿ ಇಟ್ಟಿದ್ದಾರೆ. ನಿಮ್ಗೆ ಏನಾದ್ರೂ ಈ ತರ ಫುಟ್ ಪ್ರಿಂಟ್ ಸಿಕ್ಕಿದ್ಯಾ? ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ.